ಏನೂ ಹೇಳೋಕ್ಕಾಗ್ತಾ ಇರಲಿಲ್ಲ. ಆದರೆ ಈಗ ಹಾಗಲ್ಲ, ನಾನು ಅವನ ತಾಯಿ ಸ್ಥಾನದಲ್ಲಿ ನಿಂತು ಸಾಗರಿಗೆ ಬುದ್ಧಿ ಹೇಳ್ತೀನಿ. ಏನು ಹೇಳುದವ ಅವನಿಗೆ? ನನ್ನ ಎದೆ ಎತ್ತರಕ್ಕೆ ಬೆಳೆದಾನ. ಚಲೋ ಯಾವುದು ಕೆಟ್ಟದ್ದು ಯಾವುದು ಅನ್ನೋದು ಗೊತ್ತಾಗೋದು ಬೇಡ ಅವನಿಗೆ. ಅದ್ರಲ್ಲಿ ಅವನ ತಪ್ಪೇನೂ ಇಲ್ಲ. ಅವನ ಬುದ್ಧಿಗೆ ಯಾರೋ ಗಾಳಿ ಊದ್ತಾ ಇದ್ದಾರೆ. ಆದರೆ ಅದನ್ನು ನಾನು ಸರಿ ಮಾಡ್ತೀನಿ. ಗಂಗಾ, ಎಲ್ಲಿ ಹೋಗ್ತಿದ್ಯಾ? ಮಾವ ಇಷ್ಟು ಟೆನ್ಷನಲ್ಲಿ ಕೂತಿದ್ದಾರೆ. ಒಂದು ಕಪ್ ಕಾಫಿ ತಗೊಂಡು ಬಾ. ಎಲ್ಲ ಹೇಳಿ ಹೇಳಿ ಮಾಡಿಸ್ಬೇಕು. ಮಾವ, ಸಾಗರ್ ಎಷ್ಟು ದಿನ ಅಂತ ಹೀಗೆ ಖಾಲಿ ಕೂರ್ತಾನೆ? ಅವನ ಹತ್ರ ಏನಾದರೂ ಒಂದು ಮಾಡಕ್ಕೆ ಹೇಳಿ. ಅವನ ಕತ್ತಿ ಬಿಡವ. ನಿನ್ನ ಗಂಡ ಏನು ಮಾಡ್ಲಿಕ್ಕತ್ತಾನ? ಮದುವೆ ಆಯ್ತು, ಹೆಂಡತಿ ಬಂದು, ಇನ್ನು ಮುಂದರ ಕೆಲಸ ಏನಾರ ಮಾಡ್ತಾನೇನು? ಮಾಡ್ತಾರೆ ಮಾವ. ಪಪ್ಪಂಗೆ ಗೊತ್ತಿರೋ ಒಂದು ಕಂಪನಿಯಲ್ಲಿ ಕೆಲ್ಸಕ್ಕೆ ಹೇಳಿದ್ದಾರೆ. ಸೂಪರ್ವೈಸರ್ ಪೋಸ್ಟ್ ಅಂತೆ. ಅವ್ರು ಖಂಡಿತ ಹೋಗ್ತಾರೆ. ಅಲ್ಲವಾ, ಅವನನ್ನು ಎಷ್ಟು ಲಘು ದಾರಿಗೆ ತಂದಿ? ಇನ್ನು ಮೊಡೆಗ ದಾರಿ ದೀಪ ಇದ್ದಂಗವ. ದಾರಿ ದೀಪ ಶಾಂತವಾಗಿ ದಾರಿ ತೋರಿಸುತ್ತೆ. ನಾನು ವಾಡೆಗೆ ಬೆಂಕಿ ಮಾವ. ನಾನು ದಾರಿ ತೋರಿಸಲ್ಲ, ಹತ್ತು ಉರಿಸ್ತೀನಿ. ಬೇಗ ಬಾ ಗಂಗಾ, ಮಾವನ್ ಕಾಫಿ ಕೊಡು. ಅವ್ರು ಕಾಫಿ ಕುಡಿದ್ಮೇಲೆ ಲೋಟ ತಗೊಂಡು ಹೋಗು, ಇಲ್ಲಾಂದ್ರೆ ಇಲ್ಲೆಲ್ಲ ವಾಸನೆ ಬರುತ್ತೆ.